ನಮಸ್ಕಾರ ಕರ್ನಾಟಕ. ನನಗೆ ತುಂಬ ದಿಸ್ಗಳಿಂದ ಅನಿಸಿದ್ದು ಏನಪ್ಪ ಅಂದರೆ, ಈ ಬುಲೆಟ್ ಪ್ರಕಾಶ್ ಅವ್ರ ಮಗ ಏನಿದ್ದಾರೆ ರಕ್ಷಕ್ ಬುಲೆಟ್, ಅವರು ಒಂದಷ್ಟು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಕೋತಿ ಥರ ಮಾತಾಡ್ತಿರೋದಕ್ಕೆ ಸಜೆಷನ್ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅವರು ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡೋಣ. ಯಾಕಂದರೆ ಒಂದಷ್ಟು ಟ್ರೋಲ್ಗಳು ಹೊಡಿತಿದ್ದಾರೆ ಅವ್ರ ಬಗ್ಗೆ, ಈಗಲೂ ಟ್ರೋಲ್ಗಳು ಮಾಡ್ತಿದ್ದಾರೆ. ಒಳ್ಳೆ ಕೆಲಸನ ಯಾರು ಇದುವರೆಗೂ ಅವ್ರು ಏನು ಮಾಡಿದಾರೋ ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಹೇಳ್ಕೊಳ್ಳೋದಕ್ಕೂ ಒಂದು ಖುಷಿ ಇರಬೇಕಲ್ವ ಗುರು. ಅವರು ಮಾತಾಡೋದ್ರ ಬಗ್ಗೆ ಒಂದಷ್ಟು ಟ್ರೋಲ್ಗಳು ಅಷ್ಟೊಂದು ಮಾತಾಡಿರೋದು, ನಾನು ಮಾತಾಡಿದ್ದೀನಿ. ಒಳ್ಳೆ ಕೆಲಸನೂ ಒಂದು ಸ್ವಲ್ಪ ನಾವು ಹೇಳೋಣ. ಅವರು ಏನಪ್ಪ ಅಂದರೆ, ಈ ಕರ್ನಾಟಕ ಸ್ನೇಹಜೀವಿ ಅಂತ ಒಂದು ಆಶ್ರಮ ಏನಿದೆ, ಆ ಒಂದು ಆಶ್ರಮಕ್ಕೆ ಒಂದು ಸಣ್ಣ ಪುಟ್ಟ ಸಹಾಯ ಅವರು ಮಾಡಿದ್ದಾರೆ. ಆಂಬುಲೆನ್ಸ್ ಬೇಕಂತೆ, ಆಂಬುಲೆನ್ಸ್ ಫೆಸಿಲಿಟಿ ಆ ಒಂದು ಆಶ್ರಮಕ್ಕಿಲ್ಲ. ಆದ್ದರಿಂದ ಒಂದು ಆಂಬುಲೆನ್ಸ್ಗೆ ಸಹಾಯ ಮಾಡಿ ಅಂತ ಒಂದು ವಿಡಿಯೋ ಮಾಡಾಕಿದ್ದಾರೆ. ಇದ್ರ ಬಗ್ಗೆ ನಮ್ಮ ಒಪಿನಿಯನ್ ಏನಪ್ಪ ಅಂದರೆ, ಇಂಥ ವಿಷಯಗಳಿಗೆ ನಮ್ಮ ಸಪೋರ್ಟು ಯಾವಾಗಲೂ ಇರುತ್ತೆ. ಆದರೆ ಹೆಂಗಂದ್ರೆ ಹಂಗೆ ಮಾತಾಡಿದ್ರೆ ಮಾತ್ರ ಇರಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಡ್ರೋನ್ ಪ್ರತಾಪ್ ಅವ್ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ ಗುರು. ಹಾಕ್ಕೊಂಡು ಚೆಚ್ಚಿ ಕೆಡವಾಕಿದ್ದಾರೆ. ಅವರು ಒಂದಷ್ಟು ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದಾರೆ, ಒಂದಷ್ಟು ಜೀವಗಳಿಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಯಾಕೆ ಮಾತಾಡಲ್ಲ ನನಗೆ ಗೊತ್ತಿಲ್ಲ. ಆದ್ದರಿಂದ ಒಂದಷ್ಟು ಮೊನ್ನೆ ತಾನೇ ಒಂದು ಅಜ್ಜಿಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ರು. ಈಗ ಒಂದು 3-4 ಜನಕ್ಕೆ ಕಣ್ಣು ಆಪ್ರೇಷನ್ ಮಾಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಆ ಒಂದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಕೆಟ್ಟದ್ದನ್ನು ತುಂಬ ಫಾಸ್ಟಾಗಿ ಮೂವ್ ಆಗೋವಂಥ ವಿಷಯಗಳು ಏನಿರ್ತವೆ, ಒಳ್ಳೆಯದು ಕೂಡ ಹಾಗೆ ಆಗಬೇಕು. ನೀವು ಏನು ಒಂದಷ್ಟು ಸಹಾಯಗಳು ಮಾಡ್ತಿದ್ದೀರ, ಒಂದಷ್ಟು ಜೀವಗಳಿಗೆ ಒಳ್ಳೇದಾಗಬೇಕು ಅಂತಿದ್ದೀರ, ನಮ್ಮ ಆಸೆನೂ ಅಷ್ಟೇ. ಟ್ರೋಲರ್ಸ್ಗೂ ನಾನು ಅದೇ ಹೇಳೋದು, ಅವರು ಕೆಟ್ಟ ಕೆಲಸ ಮಾಡಿದಾಗ ಹಾಕೊಂಡು ಹೆಂಗೆ ರುಬ್ತಿರೋ, ಒಳ್ಳೆ ಕೆಲಸ ಮಾಡಿದಾಗಲೂ ತೋರಿಸ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಒತ್ತರಪ್ಪ. ನಮಸ್ಕಾರ.